ನಟಿ ಜಯಲಲಿತಾ ಒಂದು ಕಾಲದಲ್ಲಿ ತೆಲುಗು ಚಿತ್ರಗಳಲ್ಲಿ ನಾಯಕಿಯಾಗಿ ಮಿಂಚಿದ್ರು. ಅದಾದ ನಂತರ ವಿಶೇಷ ಪಾತ್ರಗಳ ಮೂಲಕವಾಗಿ ಕಾಣಿಸಿಕೊಳ್ತಿದ್ರು. ಸದ್ಯ ಸಿನಿಮಾ ಮಾಡುತ್ತಿರುವ ಈ ಹಿರಿಯ ನಟಿ ಧಾರಾವಾಹಿಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ದಾರೆ. ಸಿನಿಮಾ, ಧಾರಾವಾಹಿಗಳ ಹೊರತಾಗಿ ಜಯಲಲಿತಾ ಈಗ ಒಂಟಿ ಜೀವನ ನಡೆಸ್ತಿದ್ದಾರೆ. ಮದುವೆ ಆದ ಕೆಲವೇ ವರ್ಷಗಳಲ್ಲಿ ಅವರ ಪತಿ ತೀರಿಕೊಂಡ್ರು. ಆದರೆ ಅವರು ಮತ್ತೆ ಮದುವೆ ಆಗಿರಲಿಲ್ಲ. ಈ ಖ್ಯಾತ ನಟಿ ತಮ್ಮ ವೈಯಕ್ತಿಕ ಜೀವನದ ಕುರಿತಾಗಿ ಮಾತನಾಡಿದ್ದಾರೆ. ಇತ್ತೀಚೆಗಷ್ಟೇ ಸಂದರ್ಶನವೊಂದರಲ್ಲಿ ಭಾಗವಹಿಸಿದ್ದ ಜಯಲಲಿತಾ ಅವರು ತಮ್ಮ ವೈಯಕ್ತಿಕ ಹಾಗೂ ವೃತ್ತಿ ಜೀವನದ ಬಗ್ಗೆ ಹಲವು ಕುತೂಹಲಕಾರಿ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಕಳೆದ ವರ್ಷ 71ನೇ ವಯಸ್ಸಿನಲ್ಲಿ ನಿಧನರಾದ ನಟ ಶರತ್ ಬಾಬು ಅವರೊಂದಿಗೆ ಸಂಬಂಧವನ್ನ ಹೊಂದಿರುವುದಾಗಿ ಅವರು ಹೇಳಿಕೊಂಡಿದ್ದಾರೆ. ನಟಿ ಜಯಲಲಿತಾ ಮಾತನಾಡಿ, ನಾನು ಶರತ್ ಬಾಬು ಅವರನ್ನ ಪ್ರೀತಿಸುತ್ತಿದ್ದೆ. ನನಗೂ ಅವರನ್ನ ಮದುವೆ ಆಗುವ ಆಸೆ ಇತ್ತು. ನಾನು ಅವರೊಂದಿಗೆ ಮಗುವನ್ನ ಹೊಂದಲು ಯೋಚಿಸಿದ್ದೆ. ಆದರೆ ಹಲವಾರು ಪ್ರಭಾವಿ ವ್ಯಕ್ತಿಗಳು ನಮ್ಮ ಮದುವೆ ನಡೆಯದಂತೆ ಅಡ್ಡಿಪಡಿಸಿದ್ರು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಶರತ್ ಬಾಬು ಮತ್ತು ನಾನು ತುಂಬಾ ಸ್ಥಳಗಳಿಗೆ ಪ್ರವಾಸ ಮಾಡಿದ್ದೇವೆ. ಹೀಗಾಗಿ ನಮ್ಮ ನಡುವೆ ಪ್ರೀತಿ ಬಾಂಧವ್ಯ ಏರ್ಪಟ್ಟಿತ್ತು. ಇದು ಬಹಳ ಕಾಲ ನಡೆಯಿತು. ನಮಗೂ ಮದುವೆ ಆಗಬೇಕೆಂದಿತ್ತು. ನಮಗೂ ಮಕ್ಕಳಾಗಬೇಕೆಂಬ ಆಸೆ ಇತ್ತು. ಚಿತ್ರರಂಗದ ಗೆಳೆಯರಿಗೂ ಅದನ್ನೇ ಹೇಳಿದ್ದೆವು. ಆದರೆ ಶರತ್ ಬಾಬುಗೆ ಬೇಡ ಅಂದ್ರು. ಇದರಿಂದ ನಮ್ಮ ಮದುವೆ ನಿಂತು ಹೋಯಿತು. ಶರತ್ ಬಾಬುಗೆ ಮಕ್ಕಳಂದ್ರೆ ಸ್ವಲ್ಪ ಭಯ ಎಂದಿದ್ದಾರೆ. ನನ್ನ ಜೀವನದುದ್ದಕ್ಕೂ ನನ್ನ ಜೊತೆಗಿರುವ ಮಾರ್ಗದರ್ಶಕರಾಗಿದ್ದರು. ಅವರು ಕೊನೆಯ ದಿನಗಳಲ್ಲಿ ಪ್ರತಿದಿನ ಆಸ್ಪತ್ರೆಗೆ ಹೋಗ್ತಿದ್ರು. ಆದರೆ ಅವರ ಸೇವೆ ಮಾಡುವ ಅವಕಾಶ ಕೂಡ ಸಿಗಲಿಲ್ಲ ಎಂದು ಜಯಲಲಿತಾ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸಿನಿಮಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.